ಪುನಶ್ಚ ಭೂಯಾದ್ ಭಗವತ್ಯನಂತೆ ರತಿಃ ಪ್ರಸಂಗಶ್ಚ ತದಾಶ್ರಯೇಷು ಮಹತ್ಸುಯಾಮ್ಯಾಮುಪಯಾಮಿ ದೃಷ್ಟಿಂ ಮೈತ್ರ್ಯಸ್ತು ಸರ್ವತ್ರ ನಮೋ ದ್ವಿಜೇಭ್ಯಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ ಪ್ರವಚನ ಮಾಲೆಯಲ್ಲಿ 77ನೇ ಭಾಗ ಇವತ್ತು ನಾವು ನೋಡಬೇಕಾದದ್ದು. ಪಾಂಡವರು ಅಶ್ವಮೇಧ ಮಾಡುವುದಕ್ಕಿಂತ ಪೂರ್ವಭಾವಿಯಾಗಿ ಏನು ದಿಗ್ವಿಜಯವನ್ನ ಮಾಡಿದರು, ಅದರಲ್ಲಿ ಅರ್ಜುನ ದಿಗ್ವಿಜಯವನ್ನು ಮಾಡಿದ. ಆ ದಿಗ್ವಿಜಯ ಕಾಲದಲ್ಲಿ ಆತ ಎದುರಿಸಿದಂಥ ಎದುರಾಳಿಗಳು ಯಾರು ಅಂತ ಅನ್ನೋದನ್ನೆಲ್ಲ ನಾವು ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ನೋಡಿದ್ದೇವೆ. ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಮಹಾಭಾರತದಲ್ಲಿ ಇಲ್ಲದೇ ಇರುವಂತಹ ಕೆಲವು ಸಂಗತಿಗಳು ಜೈಮಿನಿ ಭಾರತ ಮೊದಲಾದ ಕಡೆ ಕಂಡು ಬರ್ತವೆ. ಬಬ್ರುವಾಹನನ ಕಥೆ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಇದ್ರೂ ಕೂಡ ಸ್ವಲ್ಪ ಹೆಚ್ಚಿನ ಅಂಶಗಳು ಜೈಮಿನಿ ಭಾರತದಲ್ಲಿ ಕಂಡು ಬರ್ತವೆ. ಸುಧನ್ವನ ಕಥೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲವೇ ಇಲ್ಲ, ಜೈಮಿನಿ ಭಾರತದಲ್ಲಿ ಕಂಡು ಬರ್ತದೆ. ಅವೆರಡನ್ನೂ ನೋಡಿದ್ದೀವಿ. ಮುಂದೆ ಈ ಚಂದ್ರಹಾಸನ ಕಥೆಯನ್ನ ಜೈಮಿನಿ ಭಾರತಕ್ಕನುಸಾರವಾಗಿ ನಾವು ನೋಡಬೇಕಾಗಿದೆ. ಇದು ಕೂಡ ತುಂಬಾ ಖ್ಯಾತವಾದಂತಹ ಒಂದು ಕಥಾ. ಜೈಮಿನಿ ಭಾರತದ 28ನೇ ಸಂಧಿಯಲ್ಲಿ ಒಂದು ಪ್ರಕರಣದಲ್ಲಿ ಈ ಅಶ್ವಮೇಧ ಯಜ್ಞದ ಅಶ್ವ ಯಾರ ಕಣ್ಣಿಗೂ ಕಾಣದಂತೆ ಹೋಗ್ತದೆ. ಅರ್ಜುನನಿಗೆ ತುಂಬಾ ದುಃಖ ಆಗ್ತದೆ. ಆಗ ಕೃಷ್ಣನನ್ನು ಅವನು ಕೇಳ್ತಾನೆ, ಈ ಅಶ್ವಮೇಧದ ಕುದುರೆ ಎಲ್ಲಿ ಹೋಗಿದೆ ಅಂತ. ಕೃಷ್ಣ ಈ ಬಬ್ರುವಾಹನನ ಯುದ್ಧ ಆದ ಬಳಿಕ ಅರ್ಜುನನ ಜೊತೆಗೆ ಇರ್ತಾನೆ. ಆಗ ಕೃಷ್ಣ ಮೌನವಾಗಿದ್ದಾಗ ಅಲ್ಲಿಗೆ ನಾರದರು ಬರ್ತಾರೆ. ನಾರದನನ್ನ ಅರ್ಜುನ ಸ್ವಾಗತಿಸ್ತಾನೆ. ಅಶ್ವಮೇಧದ ಅಶ್ವ ಎಲ್ಲಿದೆ ಅಂತ ಕೇಳಿದಾಗ ಅವರು, ನಿಮ್ಮ ಅಶ್ವಮೇಧದ ಅಶ್ವ ಕುಂತಳ ದೇಶದಲ್ಲಿವೆ, ಅಲ್ಲಿ ಚಂದ್ರಹಾಸ ಅಂತ ಒಬ್ಬ ರಾಜ ಇದ್ದಾನೆ, ಅವನು ಪರಮ ಭಗವದ್ಭಕ್ತ ಅಂತ ಅವನ ಕಥೆಯನ್ನ ಹೇಳಲಿಕ್ಕೆ ತೊಡಗ್ತಾರೆ. ಕೇರಳ ದೇಶದಲ್ಲಿ ಮೇಧಾವಿ ಅಂತ ಒಬ್ಬ ರಾಜ ಇದ್ದ. ಆತನಿಗೆ ಅಪರ ವಯಸ್ಸಿನಲ್ಲಿ, ಇಡೀ ವಯಸ್ಸಿನಲ್ಲಿ ಮೂಲಾ ನಕ್ಷತ್ರದಲ್ಲಿ ಒಬ್ಬ ಮಗ ಹುಟ್ಟಿದ. ಆ ಮಗುವಿನ ಎಡಗಾಲಿನಲ್ಲಿ 6 ಬೆರಳಿದ್ದವು. ವೈಭವದಿಂದ ಆ ಪುತ್ರನ ಜನನದ ಉತ್ಸವವನ್ನು ರಾಜ ಏರ್ಪಡಿಸಿದ್ದ. ಆಗ ವೈರಿಗಳು ಆಕ್ರಮಣ ಮಾಡಿದ್ರು, ರಾಜನನ್ನ ಕೊಂದಾಕಿದ್ರು, ಮಹಾರಾಣಿಯನ್ನು ಕೂಡ ಕೊಂದಾಕಿದ್ರು. ಆಗ ಅಲ್ಲಿ ಇದ್ದಂತ ಒಬ್ಬ ಸೇವಕಿ ಆ ಮಗುವನ್ನು ಎತ್ಕೊಂಡು ಕುಂತಳ ನಗರಕ್ಕೆ ಬಂದಳು ಆ ಮಗುವಿನ ಸಂರಕ್ಷಣೆಗಾಗಿ. ಅರಮನೆಯಲ್ಲಿರಬೇಕಾದಂತಹ ಮಗು ಈ ದಾಸಿಯ ಆರೈಕೆಯಲ್ಲಿ ಬದುಕಬೇಕಾಯ್ತಲ್ಲ ಅಂತ ಅದು ತುಂಬಾ ದುಃಖಪಟ್ಲು ಆ ದಾಸಿ. ಹೀಗೆ ದೀರ್ಘಕಾಲ ಅದನ್ನು ನೋಡ್ಕೊಂಡು ಒಂದು ಹಂತದಲ್ಲಿ ಅವಳು ಮರಣಿಸಿಲ್ಲ. ಆಗ ಮಗು ಅನಾಥ ಆಯಿತು. ಬೇರೆ ಯಾರ್ಯಾರೋ ಜನ ಅದನ್ನ ಆರೈಕೆಯ ಮೂಲಕ ನೋಡಿಕೊಂಡ್ರು. ಯಾರೋ ಊಟ ಮಾಡಿದ್ರು, ಮತ್ತಾರೋ ಸ್ನಾನ ಮಾಡಿಸಿದ್ರು. ಆಯುಷ್ಯ ಗಟ್ಟಿ ಇದ್ರೆ ಯಾರಿಗೂ ಮರಣ ಬರೋದಿಲ್ಲ. ಹೀಗೆ ಅದು ತನ್ನ ಓರಿಗೆ ಮಕ್ಕಳ ಜೊತೆ ಸೇರಿ ಬೆಳೆಯಿತು. ಆ ಮಕ್ಕಳೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಗೋಲಿ ಆಟ ಆಡ್ತಿದ್ರಂತೆ. ಆ ಆಟವನ್ನು ತಾನೂ ಆಡಬೇಕು ಅಂತ ಅದು ಬಯಸಿತು. ಆಗ ಅದಕ್ಕೆ ಒಂದು ಕಪ್ಪು ಬಣ್ಣದ ಗೋಲಿ ಅಂತ ಕಲ್ಲು ಸಿಕ್ಕಿತು. ಅದನ್ನೇ ಎಚ್ಚರಿಕೆಯಿಂದ ಇಟ್ಕೊಂಡು ಅದು ಆಡ್ಲಿಕ್ಕೆ ತೊಡಗಿತ್ತು. ಆ ಗೋಲಿ ಅದೊಂದು ಸಾಧಾರಣ ಗೋಲಿ ಆಗಿರ್ಲಿಲ್ಲ, ಸಾಲಗ್ರಾಮ ಆಗಿತ್ತು. ಅದು ಗೊತ್ತಿರಲಿಲ್ಲ, ಆದ್ರೆ ಆ ಮಗು ಅದನ್ನ ರಕ್ಷಿಸಿಕೊಂಡಿತ್ತು ಅಂತ ವರ್ಣನೆ ಮಾಡ್ತಾರೆ.
ಇಲ್ಲಿ ಬಂದಿಲ್ಲ, ಆದರೂ ಕೆಲವು ಕಡೆ ನಾನು ಇದನ್ನು ಕೇಳಿದ್ದೇನೆ. ಆ ಗೋಲಿಯನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ಮಗುವಿನ ಹತ್ರ ಜಾಗ ಇರಲಿಲ್ಲ. ಆದ್ರಿಂದ ಯಾವತ್ತೂ ಅದನ್ನು ಬಾಯಲ್ಲಿ ಇಟ್ಕೊಂಡಿರ್ತಿತ್ತಂತೆ ಮಗು. ಆದ್ರಿಂದ ಸಾಲಗ್ರಾಮದ ಸಂಪರ್ಕದಿಂದ ಅದಕ್ಕೆ ವಾಕ್ಸಿದ್ಧಿ, ಭಕ್ತಿ ಇತ್ಯಾದಿಗಳು ದೊರಕಿದ್ದವು ಅಂತ ಕೆಲವರು ಕಥೆ ಹೇಳ್ತಾರೆ. ಕುಂತಲ ದೇಶದ ಮಹಾಮಂತ್ರಿ ದುಷ್ಟಬುದ್ಧಿ ಅಂತ, ಅವನ ಮನೆಯಲ್ಲೊಂದು ವಿಶೇಷ ಉತ್ಸವ ನಡೆದಿತ್ತು. ಯಾರ್ಯಾರು ದೂರದಿಂದ ಬಂದಿದ್ರು. ಅಲ್ಲಿ ಈ ಮಗುವನ್ನು ಕೂಡ ಮನೆ ಎದುರಿಗೆ ಆಟ ಆಡಿಕೊಂಡಿತ್ತು. ಯಾರ್ಯಾರ್ದೋ ಮನೆಯಲ್ಲಿ ಊಟ ಮಾಡ್ತಿತ್ತು, ಮತ್ತೆ ಅಲ್ಲಿ ಆಟ ಆಡ್ತಿತ್ತು. ಅಲ್ಲಿ ಒಬ್ಬ ಜ್ಯೋತಿಷ್ಶಾಸ್ತ್ರ ಪಾರಂಗತ ಬ್ರಾಹ್ಮಣ ಇಲ್ಲಿ ಬಂದಿದ್ದ. ಇವನು ಯಾರು ಅಂತ ಆ ಬಾಲಕ ಗಮನಿಸಿದ. ಮುಂದೆ ಇವನು ಕುಂತಲ ನಾಡಿನ ಅಧಿಪತಿ ಆಗ್ತಾನೆ, ರಕ್ಷಿಸ್ರಿ ಇವನನ್ನ ಅಂತ ಆ ದುಷ್ಟ ಬುದ್ಧಿಗೆ ಈ ಜ್ಯೋತಿಷಿ ತಿಳಿಸಿ ಹೊರಟು ಹೋದ. ಆ ದುಷ್ಟ ಬುದ್ಧಿ ಅನ್ನೋ ಮಂತ್ರಿಗೆ ಮದನ ಅಂತ ಒಬ್ಬ ಮಗ ಮತ್ತು ವಿಷಯ ಅಂತ ಒಬ್ಬಳು ಮಗಳು ಕೂಡ ಇದ್ದಳು. ಕುಂತಲ ದೇಶದ ರಾಜನಿಗೆ ಒಬ್ಬಳೆ ಮಗಳು ಕೂಡ ಇದ್ದಳು. ಮತ್ತೆ ಗಂಡು ಮಗ ಇರಲಿಲ್ಲ. ಆದ್ರಿಂದ ಈ ದುಷ್ಟಬುದ್ಧಿ ಅನ್ನೋ ಮಂತ್ರಿ ಆ ಕುಂತಲ ರಾಜನ ಮಗಳನ್ನ ತನ್ನ ಮಗನಿಗೆ ತಂದುಕೊಂಡು ಬಿಟ್ರೆ ಇಡೀ ರಾಜ್ಯವೇ ತನ್ನದಾಗ್ತದೆ ಅಂತ ಒಂದು ಅಸಾಧಾರಣ ಆಲೋಚನೆ ಮಾಡಿದ್ದ. ಈ ಮಗು ಈ ದೇಶದ ರಾಜ ಆಗ್ತಾನೆ ಅಂತ ಹೇಳಿದ್ದಾಗ ಅವನಿಗೆ ಬಹಳ ಕೋಪ ಬಂತು, ಅಸಮಾಧಾನನೂ ಆಯಿತು. ಈಗಲೇ ಮಗುವನ್ನು ಕೊಲ್ಲಿಸಿಬಿಡಬೇಕು, ಕೊಲ್ಲಿಸಿಬಿಟ್ರೆ ಇದು ನೋಡೋರು ಯಾರು ಅಂತ ಆಲೋಚನೆ ಮಾಡಿದ. ಕಟುಕರನ್ನು ಕರೆದ. ಅವರು ಆ ಮಗುವನ್ನು ಎಳ್ಕೊಂಡು ಹೋದರು. ಭಗವಂತನನ್ನು ಸ್ಮರಣೆ ಮಾಡ್ತಿತ್ತು ಅದು ಮಗು ಭಯದಿಂದ. ಹಣದಾಸೆ ಕೊಲ್ಲಬೇಕು ಅಂತ ಬಯಸಿದ್ರು. ಆದರೆ ಈ ಅನಾಥ ಮಗುವನ್ನು ಕೊಲ್ಲೋದು ಹೇಗೆ ಅಂತ ಅವರಿಗೆ ತುಂಬಾ ಚಿಂತೆ ಆಯಿತು. ಆದರೆ ಮಗುವನ್ನು ಕೊಂದದ್ದಕ್ಕೆ ಸಾಕ್ಷ್ಯವನ್ನು ತೋರಿಸೋದು ಬೇಕಾಗಿತ್ತು, ದುಷ್ಟ ಬುದ್ಧಿಗೆ ಅವ್ರು ತೋರಿಸಬೇಕಾಗಿತ್ತು. ಅದಕ್ಕಾಗಿ ಆ ಮಗುವಿನ ಎಡಗಾಲಲ್ಲಿ 6 ಬೆರಳಿದ್ದುದನ್ನು ಗಮನಿಸಿದ್ರು. ಅವರು ಒಂದು ಬೆರಳನ್ನ ಕತ್ತರಿಸಿದ್ರು. ಆ ಖಡ್ಗಕ್ಕೆ ರಕ್ತವನ್ನ ಮೆತ್ತಿ ದುಷ್ಟ ಬುದ್ಧಿಯ ಮನೆಗೆ ಬಂದು ತೋರಿಸಿದ್ರು, ನೋಡಿ ಹೀಗೆ ಮಾಡಿದ್ದೇವೆ ಅಂತ. ಆ ಮಗುವನ್ನು ಅಲ್ಲೇ ಅರಣ್ಯದಲ್ಲಿ ಬಿಟ್ಟು ಬಿಟ್ಟಿದ್ರು. ಅದ್ಯಾವುದೋ ಪ್ರಾಣಿಗಳು ಪಕ್ಷಿಗಳ ಬಾಯಿಗೆ ಅದು ಆಹುತಿಯಾಗಿ ಸತ್ತು ಹೋಗಬಹುದಿತ್ತು. ಆದ್ರೆ ಮಗುವಿನ ಆಯುಷ್ಯ ಗಟ್ಟಿ ಇತ್ತು. ಆಗ ಅರಣ್ಯದ ಕ್ರೂರ ಪ್ರಾಣಿಗಳು, ನವಿಲುಗಳು ಅದನ್ನೆಲ್ಲ ನೋಡಿಕೊಂಡು ಕೆಲವು ಕಾಲ ಕಳೆಯಿತು. ಅಲ್ಲೊಂದು ಬಾರಿ ಬೇಟೆಗಾರರು ಬಂದರು. ನಾನಾ ಥರದ ಆಯುಧಗಳನ್ನೆಲ್ಲ ಹಿಡಿದು ಅವರು ಬೇಟೆ ಆಡ್ಲಿಕ್ಕೆ ಬಂದಿದ್ರು. ಅಲ್ಲಿ ಕುಳಿಂದಕ ಅಂತ ರಾಜ ಒಬ್ಬ ತನ್ನ ಬೇಟೆಗಾರರ ಜೊತೆಗೆ ಬಂದಿದ್ದ. ಈ ಮಾನವ ಶಿಶುವಿನ ಅಳು ಕೇಳಿದ ಅವನು, ಇದೇನು ಅಂತ. ಆ ಮಗುವನ್ನು ನೋಡಿದ. ಮಕ್ಕಳಿರ್ಲಿಲ್ಲ, ಅವನಿಗೆ ಮಕ್ಕಳಿರ್ಲಿಲ್ಲ. ಈ ಮಗುವನ್ನು ದೇವರೇ ನನಗೆ ಕೊಟ್ಟಿದ್ದಾನೆ ಅಂತ ಆಲೋಚನೆ ಮಾಡಿದ. ಆ ಮಗುವನ್ನು ಕರೆದುಕೊಂಡು ಮನೆಗೆ ಬಂದ. ಮತ್ತೆ ತನ್ನ ಪತ್ನಿ ಕರೆದು ಹೇಳಿದ, ಬೇಟೆ ಆಡಲಿಕ್ಕೆ ಅಂತ ಅರಣ್ಯಕ್ಕೆ ಹೋಗಿದ್ದೆ. ಅಲ್ಲೊಂದು ಮಗು ಹೀಗೆ ನನಗೆ ದೊರಕಿತು. ಮಕ್ಕಳು ಬೇಕು ಅಂತ ಅನೇಕ ವ್ರತ ನಿಯಮ ಮಾಡಿದ್ವಿ, ಆದರೆ ಮಕ್ಕಳು ದೊರಕಿರ್ಲಿಲ್ಲ ನಮಗೆ. ಇವತ್ತು ಈ ಮಗು ಸಿಕ್ಕಿದೆ. ಆದ್ರಿಂದ ನಮಗೆ ಮುಕ್ತಿಯ ಮಾರ್ಗನೇ ದೊರೆತಂತಾಗಿದೆ. ಇನ್ನು ಮಗುವನ್ನೇ ನಾವು ಸಾಕೋಣ ಅಂತ ಆ ರಾಜ ತನ್ನ ಮಹಾರಾಣಿಗೆ ಆ ಮಗುವನ್ನು ಒಪ್ಪಿಸಿದ. ಆ ಪತ್ನಿಗೂ ಬಹಳ ಆನಂದ ಆಯಿತು. ಅದಕ್ಕೆ ತನಗೆ ಪುತ್ರೋತ್ಸವ ಆಗಿದೆ ಅಂತ ತಿಳಿದು ಅನೇಕ ಥರದ ದಾನ ಇತ್ಯಾದಿಗಳನ್ನ ಮಾಡಿದರು. ಚಂದ್ರನಂತೆ ಅದರ ಹಾಸ ಮುಗುಳ್ನಗೆ ಇತ್ತು. ಆದ್ರಿಂದ ಮಗುವಿಗೆ ಚಂದ್ರಹಾಸ ಅಂತಾನೆ ಹೆಸರಿಟ್ಟ. ಚಂದ್ರಾವತಿಯ ರಾಜ ಆ ಕುಳಿಂದಕ ಅಂತ, ಅವನ ಮಗನಾಗಿ ಚಂದ್ರಹಾಸ ಬೆಳೆಯತೊಡಗಿದ. ಯೋಗ್ಯವಾದ ಶಿಕ್ಷಣ ಅವನಿಗೆ ದೊರೆಯಿತು. ಮುಂದೆ ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ ಎಲ್ಲದರಲ್ಲೂ ಅವನು ಪರಿಣತನಾದ. ಭಗವದ್ಭಕ್ತಿ ಕೂಡ ಹಿಂದಿನ ಜನ್ಮಗಳ ಸಂಸ್ಕಾರದ ಫಲವಾಗಿ ಅವನಲ್ಲಿ ಪಡಿಮೂಡಿತ್ತು. ದೊಡ್ಡ ಚಕ್ರವರ್ತಿ ಆಗಬೇಕಾದಂತಹ ಎಲ್ಲ ಲಕ್ಷಣಗಳನ್ನ, ಎಲ್ಲ ಥರದ ವ್ಯಕ್ತಿತ್ವದ ಭಾಗಗಳನ್ನ ಅವನು ಅಳವಡಿಸಿಕೊಂಡು
ಮುನ್ನಡೆದ. ಈ ಚಂದ್ರಹಾಸ ಆ ಚಂದ್ರಾವತಿಗೆ ಬಂದಂದಿನಿಂದ ರಾಜ್ಯದಲ್ಲಿ ಅನೇಕ ಥರದ ಏಳಿಗೆ ಆಯಿತು, ದೇಶದ ಸಂಪತ್ತು ಹೆಚ್ಚಾಯಿತು, ಪ್ರಜೆಗಳ ಸಂತೋಷ ಇಮ್ಮಡಿಸಿತ್ತು. ಈ ಗುರುಗಳು ಆ ಬಾಲಕನಿಗೆ ವಿದ್ಯೆ ಕಲಿಸಕ್ಕೆ ಪ್ರಾರಂಭ ಮಾಡಿದರು. ಆದರೆ ಹರಿ ಅನ್ನೋ 2 ಶಬ್ದಗಳನ್ನು ಬಿಟ್ರೆ ತಾನಿನ್ನೇನನ್ನು ಕಲಿಯುವುದಿಲ್ಲ ಅಂತ ಆ ಮಗು ಗುರುಗಳಿಗೆ ಹೇಳಿತು. ಆಗ ಆ ಗುರುಗಳು ಕುಳಿಂದಕನಿಗೆ ಅದನ್ನು ಬಂದು ಹೇಳಿದರು. ಅದಲ್ಲದೆ ಆ ಗುರುಗಳು ಮತ್ತೆ ರಾಜ ಇಬ್ಬರು ಪರಸ್ಪರ ಸಮಾಲೋಚನೆ ಮಾಡಿದಾಗ ಅವನು ಏಕಾದಶಿ ಉಪವಾಸ ಮಾಡ್ತಾನೆ ಅಂತನ್ನುವುದು ಗಮನಕ್ಕೆ ಬಂತು. ಅವನಿಂದ ಪ್ರಭಾವಿತರಾಗಿ ಅವರು ಎಲ್ಲ ಏಕಾದಶಿ ಮಾಡ್ಲಿಕ್ಕೆ ತೊಡಗಿದರು. ಯಾವುದೇ ಒತ್ತಾಯದ ಶಿಕ್ಷಣ ಏನು ಅವನಿಗೆ ಕೊಡಬೇಡಿ ನೀವು ಅಂತ ರಾಜ ಆ ಗುರುಗಳಿಗೆ ಹೇಳಿದ. ಗುರುಗಳು ಮುಂದೆ ಚಂದ್ರಹಾಸನ ಭಗವದ್ಭಕ್ತಿಯನ್ನ ಪ್ರೋತ್ಸಾಹಿಸಿದರು. ಕೇವಲ ಆಟದಲ್ಲಿ ಅವನ ಕಾಲ ಕಳೆಯುತ್ತಿರಲಿಲ್ಲ, ಭಗವಂತನ ಪೂಜೆ, ಭಗವಂತನ ಸಂಕೀರ್ತನ ಇತ್ಯಾದಿಗಳನ್ನು ಮಾಡುತ್ತಿದ್ದ. 8ನೇ ವಯಸ್ಸಿನಲ್ಲಿ ಉಪನಯನದ ಸಂಸ್ಕಾರ ಆಯಿತು. 16ನೇ ವಯಸ್ಸಿನಲ್ಲಿ ಅವನು ಎಲ್ಲಾ ವಿದ್ಯೆಗಳಲ್ಲಿ ಪಾರಂಗತನಾದ. ತನ್ನ ಸುತ್ತಮುತ್ತಲ ರಾಜ್ಯಗಳನ್ನೆಲ್ಲ ಗೆದ್ದ. ತಂದೆ ತಾಯಂದಿರನ್ನ ಅವನು ದೇವರು ಅಂತಾನೆ ಭಾವಿಸಿದ್ದ. ಅಷ್ಟು ಪ್ರೀತಿಯನ್ನ ಅವರಿಗೆ ತೋರಿಸ್ತಾ ಇದ್ದ. ಚಂದ್ರಹಾಸನನ್ನ ಯುವರಾಜ ಪದವಿಯಲ್ಲಿ ಕೂಡಿಸಿ ಅಭಿಷೇಕ ಮಾಡಿದ. ಈ ಕುಳಿಂದಕ ರಾಜ ಒಮ್ಮೆ ತನ್ನ ಮಗ ಚಂದ್ರಹಾಸನಿಗೆ ಹೇಳಿದ, ನಾವು ಸಾಮಂತರಾಜರು, ಕುಂತಲೇಶ್ವರ ಅಂತ ರಾಜ ಇದ್ದಾನೆ, ಅವನಿಗೆ ನಾವು ಸಾಮಂತರು, ಪ್ರತಿ ವರ್ಷ ಅವನಿಗೆ ಕಪ್ಪ ಕಾಣಿಕೆ ಸಲ್ಲಿಸ್ತೀವಿ. ಈ ವರ್ಷ ನೀನೇ ಆ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಿ ಆ ಕುಂತಲೇಶ್ವರ ರಾಜನಿಗೆ ಅದನ್ನು ಅರ್ಪಿಸು. ದುಷ್ಟಬುದ್ಧಿ ಅಂತ ಮಂತ್ರಿ ಇದ್ದಾನೆ, ಅವನನ್ನು ಭೇಟಿ ಮಾಡಿ ಬಾ. ಮತ್ತೆ ಗಾಲವರು ಅಂತ ಅಲ್ಲಿ ಮಂತ್ರಿಗಳಿದ್ದಾರೆ, ಕುಂತಲೇಶ್ವರ ರಾಜನ ಮಹಾರಾಣಿ, ಅವರೆಲ್ಲರನ್ನು ಭೇಟಿ ಮಾಡಿ ಬಾ ಅಂತ ಹೇಳಿದ. ಅದರಂತೆ ಈ ಕಪ್ಪ ಕಾಣಿಕೆ ಇತ್ಯಾದಿಗಳನ್ನೆಲ್ಲ ತೆಗೆದುಕೊಂಡು ಚಂದ್ರಹಾಸ ಕುಂತಲದ ರಾಜನನ್ನ ಭೇಟಿ ಮಾಡಲಿಕ್ಕೆ ಹೊರಟ. ಊರ ಹೊರಗಿನ ಒಂದು ಉದ್ಯಾನವನದಲ್ಲಿ ಇಳಿದುಕೊಂಡ. ಮೊದಲು ಚಂದ್ರಹಾಸನ ದೂತರು ಆ ದುಷ್ಟಬುದ್ಧಿಯನ್ನು ಭೇಟಿ ಮಾಡಿದ್ರು. ಏನು ನೀವೆಲ್ಲ ಸ್ನಾನ ಮಾಡಿ ತುಳಸಿ ಮಾಲೆ ಧರಿಸಿದ್ದೀರಲ್ಲ, ಇದನ್ನೆಲ್ಲ ಏನು ಅಂತ ಕೇಳಿದ. ನಾವು ಕುಲಿಂದಕದ ರಾಜನ ಸೇವಕರು, ಅವನ ಮಗ ಚಂದ್ರಹಾಸ, ಅವನ ಪ್ರಭಾವಕ್ಕೊಳಗಾಗಿ ನಾವೆಲ್ಲ ಏಕಾದಶಿ ಇತ್ಯಾದಿಗಳನ್ನು ಮಾಡ್ತಿದ್ದೇವೆ, ಭಗವಂತನನ್ನು ಆರಾಧಿಸಿ ಬಂದಿದ್ದೇವೆ. ನಮ್ಮ ಚಂದ್ರಹಾಸ ಕಪ್ಪ ಕಾಣಿಕೆಗಳನ್ನ ತಗೊಂಡು ಬಂದಿದ್ದಾನೆ, ನೀವು ಇದನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿದರು. ಆಗ ಆ ದುಷ್ಟ ಬುದ್ಧಿಗೆ ಆಶ್ಚರ್ಯ ಆಯಿತು. ಅದೇನು ನಿಮ್ಮ ಮಹಾರಾಜ ಕುಳಿಂದಕನಿಗೆ ಮಕ್ಕಳಿರಲಿಲ್ಲ ಅಂತ ನಾವು ಕೇಳಿದ್ವಿ, ಈಗ ನೋಡಿದ್ರೆ ಯುವರಾಜ ಚಂದ್ರಹಾಸ ಕಾಣಿಕೆಯನ್ನು ಕಳಿಸಿದ್ದಾನೆ ಅಂತ ಹೇಳ್ತಾ ಇದ್ದೀರಿ, ಇದೇನು ಅಂತ. ಆಗ ಆ ದೂತರು ಹೇಳಿದ್ರು, ಮಕ್ಕಳಿರಲಿಲ್ಲ ಹೌದು, ಆದ್ರೆ ನಮ್ಮ ರಾಜರು ಒಂದು ಬಾರಿ ಬೇಟೆಯಾಡ್ಲಿಕ್ಕೆ ಹೋದಾಗ ಅರಣ್ಯದಲ್ಲಿ ಒಬ್ಬ ಬಾಲಕ ಸಿಕ್ಕಿದ್ದ, ಅವನನ್ನೇ ಪ್ರೀತಿಯಿಂದ ಸಲಹಿ ಚಂದ್ರಹಾಸ ಅಂತ ಹೆಸರಿಟ್ಟಿದ್ದಾರೆ, ಯುವರಾಜ ಅಂತ ಕಾಪಾಡಿದ್ದಾರೆ, ಅವನೇ ಈ ಕಾಣಿಕೆಗಳನ್ನು ಕಳಿಸಿದ್ದಾನೆ ಅಂತ ಆ ದೂತರು ದುಷ್ಟಬುದ್ಧಿ ರಾಜನಿಗೆ ನಡೆದದನ್ನೆಲ್ಲ ಹೇಳಿದರು. ಈ ದುಷ್ಟಬುದ್ಧಿಗೆ ತಾನು ಕಟುಕರನ್ನು ಕಳಿಸಿದ್ದು, ಆ ಕಟುಕರು ತನ್ನ ಕಣ್ಣಿಗೆ ಮಣ್ಣೆರಚಿ ಆ ಮಗುವನ್ನೆಲ್ಲೋ ಬಿಟ್ಟು ಬಂದಿದ್ದಾರೆ ಅಂತನ್ನುವುದೆಲ್ಲ ಗೊತ್ತಾಯ್ತು ಅವನಿಗೆ. ಮತ್ತಷ್ಟು ಅವನ ಸಂಕಟ ಹೆಚ್ಚಾಯಿತು. ಈ ಕುಲಿಂದಕ, ಅವನ ಸೇವಕರು, ಇವರೆಲ್ಲರೂ ಚಂದ್ರಹಾಸನ ಆಶ್ರಯದಿಂದ ಈ ಭಗವದ್ಭಕ್ತಿ ಇತ್ಯಾದಿಗಳನ್ನು ಕಲಿತು ನಮ್ಮಲ್ಲಿ ಇವತ್ತು ಊಟನೂ ಮಾಡ್ತಾ ಇಲ್ಲ, ಇದು ಏಕಾದಶಿ ಅಂತ ನೆಪ ಹೇಳ್ತಾ ಇದ್ದಾರೆ ಅಂತ ತುಂಬಾ ಅಸಮಾಧಾನ ಮಾಡಿಕೊಂಡ. ಮುಂದೆ ಈ ಚಂದ್ರಹಾಸನನ್ನು ಏನಾದರೂ ಮಾಡಿ ಕೊಂದು ಹಾಕಬೇಕು ಅಂತ ಮತ್ತೊಂದು ಹಂಚಿಕೆಯನ್ನು ಮಾಡಿದ.
ಚಂದ್ರಹಾಸನನ್ನ ಕೊಂದು ಹಾಕಬೇಕು ಅಂತ ಆಲೋಚನೆ ಇಟ್ಕೊಂಡು ಈ ದುಷ್ಟಬುದ್ಧಿ ಒಂದು ಬಾರಿ ತನ್ನ ಮಗ ಮದನನಿಗೆ ಈ ರಾಜ್ಯದ ಭಾರವನ್ನೆಲ್ಲ ವಹಿಸಿದ, ಮಂತ್ರಿ ಕಾರ್ಯಕ್ರಮವನ್ನು ಅದನ್ನೆಲ್ಲ ವಹಿಸಿ ತಾನು ಚಂದ್ರಾವತಿಗೆ ಹೋಗಿ ಬರ್ತೇನೆ ಅಂತ ಹೊರಟ. ಆ ಸಂದರ್ಭದಲ್ಲಿ ನಿನ್ನ ತಂಗಿಗೆ, ನನ್ನ ಮಗಳಾದಂತಹ ವಿಷಯಗೆ ಒಂದು ವರನನ್ನ ಹುಡುಕಬೇಕು, ಅವಳು ಬೇಗ ಮದುವೆನೂ ಕೂಡ ಮಾಡಬೇಕು ಅಂತ ಪ್ರಾಸಂಗಿಕವಾಗಿ ಮಗನ ಜೊತೆ ಮಾತನಾಡಿದ. ಈ ಕಡೆ ಚಂದ್ರಾವತಿಯ ಕಡೆಗೆ ದುಷ್ಟಬುದ್ಧಿ ಹೊರಟಾಗ ಅದು ಆ ಕುಳಿಂದಿಕ ರಾಜನಿಗೆ ಗೊತ್ತಾಯಿತು. ಚಂದ್ರಹಾಸನ ಜೊತೆಗೆ ಆ ಮಂತ್ರಿಯನ್ನ ಸ್ವಾಗತಿಸಿದ, ಮತ್ತೆ ತಿಳಿಸಿದ, ಹಿಂದೆ ಬೇಟೆಯಾಡಲಿಕ್ಕೆ ಹೋದಾಗ ಈ ಬಾಲಕ ಸಿಕ್ಕಿದ್ದ, ತಂದು ನಾವೆಲ್ಲ ಸಾಕಿದ್ದೀವಿ, ಅವನನ್ನೇ ನಾನು ಯುವರಾಜನನ್ನಾಗಿ ಮಾಡಿಕೊಂಡಿದ್ದೇನೆ ಅಂತ ಅನ್ನೋದನ್ನೆಲ್ಲ ಹೇಳಿದ. ದುಷ್ಟಬುದ್ಧಿ ತನ್ನ ಒಳಗಿನ ಆಂತರ್ಯವನ್ನ ತೋರಿಸದೆ ಬಹಳ ಸಂತೋಷ ಆಗಿದೆ, ನಿನ್ನ ಮಗನನ್ನು ನೋಡಿ ನನಗೆ ಆನಂದ ಆಗಿದೆ ಅಂತ ಅನ್ನೋದನ್ನು ಹೇಳಿದ. ಆ ಚಂದ್ರಾವತಿಯಲ್ಲಿ ಕುಲಿಂದಕನ ಅರಮನೆಯಲ್ಲಿ ಕೆಲವು ಕಾಲ ವಾಸ ಮಾಡಿದ. ಇನ್ನು ಈ ಚಂದ್ರಹಾಸನನ್ನ ನಮ್ಮ ರಾಜಧಾನಿಯಾದ ಕುಂತಳ ನಗರಕ್ಕೆ ಕಳಿಸಿಕೊಡಬೇಕು, ಅಲ್ಲಿ ಅವನನ್ನು ವಿಷ ಕೊಟ್ಟು ಸಾಯಿಸಿ ಬಿಡಬೇಕು ಅಂತ ಒಂದು ಆಲೋಚನೆ ಮಾಡಿದ. ಅವನಲ್ಲಿ ಒಂದು ಪತ್ರವನ್ನು ತಯಾರು ಮಾಡಿದ. ಈ ಪತ್ರವನ್ನ ಚಂದ್ರಹಾಸನ ಕೈಯಲ್ಲಿ ಕೊಟ್ಟು, ನೀನು ಈ ಪತ್ರವನ್ನ ನನ್ನ ಮಗನಿಗೆ ಮದನನಿಗೆ ತಗೊಂಡೋಗಿ ಕೊಡಬೇಕು, ಅತ್ಯಂತ ರಹಸ್ಯವಾದ ರಾಜಕಾರ್ಯ ಇದು, ಅದರಿಂದ 4-6 ಜನ ಸೇವಕರ ಜೊತೆಗೆ ಇವತ್ತು ನೀನೇ ಹೋಗಿ ಬಾ ಅಂತ ದುಷ್ಟಬುದ್ಧಿಯ ಚಂದ್ರಹಾಸನಿಗೆ ಹೇಳಿದ. ಮಹಾಮಂತ್ರಿಗಳ ಆಜ್ಞೆಯನ್ನ ಚಂದ್ರಹಾಸ ಸ್ವೀಕಾರ ಮಾಡಿದ. ಅದಕ್ಕೆ ಅವಸರದಿಂದ ಅವನು ಹೊರಟ. ಅವಸರದಿಂದ ಪ್ರಯಾಣ ಮಾಡಿ ಮುಂದೆ ಕುಂತಲ ನಗರಕ್ಕೆ ಬಂದ. ಅಲ್ಲಿ ಆ ಉದ್ಯಾನವನದಲ್ಲಿ ಸಾಯಂಕಾಲದ ಹೊತ್ತು ವಿಶ್ರಾಂತಿಗಾಗಿ ಮಲಗಿದೆ. ಅವನು ಉದ್ಯಾನವನದಲ್ಲಿ ಮಲಗಿದ್ದಾಗ ಆ ಉದ್ಯಾನವನಕ್ಕೆ ಆ ಕುಂತಲ ದೇಶದ ರಾಜಕುಮಾರಿ ಚಂಪಕಮಾಲಿನಿ ಅಂತ ಅವಳ ಹೆಸರು, ಮತ್ತೆ ಮಂತ್ರಿಯ ಮಗಳು ವಿಷಯ, ಅವರಿಬ್ರು ಸ್ನೇಹಿತೆಯರಾಗಿದ್ರು, ವಿಹಾರಕ್ಕೆ ಬಂದರು. ಈ ಚಂದ್ರಹಾಸ ಒಂದು ಮಾವಿನದ ಮರದ ಅಡಿಯಲ್ಲಿ ನಿದ್ದೆ ಮಾಡುತ್ತಿದ್ದ. ಆ ಇಬ್ಬರು ಸಖಿಯರು ಅಲ್ಲಿ ತಮ್ಮ ಗೆಳತಿಯರ ಜೊತೆಗೆ ವಿಹಾರ ಮಾಡಿದ್ರು. ಹೂವು ಹಣ್ಣು ಇತ್ಯಾದಿಗಳನ್ನು ಸಂಗ್ರಹ ಮಾಡಬೇಕು ಅಂತ ಅವರು ಇಬ್ರು ಸಖಿಯರು ಹೊರಟರು. ಆ ಉಪವನದಲ್ಲಿ ರಾಜಕುಮಾರಿ ಚಂಪಕಮಾಲಿನಿ ಉಪವನದ ಒಂದು ದಿಕ್ಕಿಗೆ ಹೋದಳು. ಹಾಗೆ ಮಂತ್ರಿ ಸುತ್ತೆ ವಿಷಯ ಮತ್ತೊಂದು ದಿಕ್ಕಿಗೆ ಆ ಉದ್ಯಾನವನದಲ್ಲೇ ಹೋದ್ಲು. ಅಲ್ಲಿ ಆ ಚಂದ್ರಹಾಸ ಮಲ್ಕೊಂಡಿರುವುದನ್ನ ನೋಡಿದ್ಲು. ಇವನೇನು ಒಬ್ಬಂಟಿಯಾಗಿ ಮಲಗಿದ್ದಾನಲ್ಲ ಅಂತ ಅವಳು ಆಲೋಚನೆ ಮಾಡಿದ್ಲು. ಯಾತಕ್ಕಾಗಿ ಬಂದಿದ್ದಾನೆ, ಇವನ ವಸ್ತ್ರ ಆಭರಣ ಇತ್ಯಾದಿಗಳನ್ನು ನೋಡಿದ್ರೆ ಇವನು ನಮ್ಮ ರಾಜ್ಯದವನಂತೆ ಕಾಣಿಸೋದಿಲ್ಲ ಅನ್ನೋದೆಲ್ಲ ಅವಳಿಗೆ ಗೊತ್ತಾಯ್ತು. ಅವನ ಚಂದ್ರಹಾಸನ ರುಮಾಲು ಮುಂಡಾಸಿನ ತುದಿಯಲ್ಲಿ ಒಂದು ಪತ್ರ ಇರೋದನ್ನು ಕೂಡ ಗಮನಿಸಿದ್ಲು. ಈ ಪತ್ರವನ್ನು ಗಮನಿಸಿದ್ರೆ ಯಾತಕ್ಕೆ ಇವನು ಇಲ್ಲಿಗೆ ಬಂದಿದ್ದಾನೆ, ಯಾರು ಅನ್ನೋದೆಲ್ಲ ಗೊತ್ತಾಗ್ತದೆ ಅಂತ ಅವಳು ಆಲೋಚನೆ ಮಾಡಿ ಅವನಿಗೆ ತಿಳಿಯದಂತೆ ಆ ಪತ್ರವನ್ನು ಹೊರತೆಗೆದ್ಲು. ಮತ್ತೊಂದು ಜಾಗದಲ್ಲಿ ಕೂತ್ಕೊಂಡು ಆ ಪತ್ರವನ್ನ ಓದಿದ್ಲು. ಅಲ್ಲಿ ತನ್ನ ತಂದೆ ಮಹಾಮಂತ್ರಿ ದುಷ್ಟಬುದ್ಧಿಯ ಮುದ್ರೆ ಇರೋದನ್ನು ಗಮನಿಸಿದ್ಲು. ಆ ಪತ್ರದಲ್ಲಿ ದುಷ್ಟಬುದ್ಧಿ ತನ್ನ ಮಗ ಮದನನಿಗೆ ಈ ರೀತಿಯಾಗಿ ಪತ್ರ ಬರೆದಿದ್ದ.
ಈ ಪತ್ರವನ್ನು ತರುವವನು ಚಂದ್ರಹಾಸ ಅಂತ. ಇವನು ನಮಗೆ ಮಹಾಹಿತನಾದವನು, ಮತ್ತೆ ನಮ್ಮ ಭೂಮಿಗೆ ಅರಸಾಗುವವನು, ಇದರಲ್ಲೇನು ಸಂಶಯ ಇಲ್ಲ. ಇವನು ಸಾಮಾನ್ಯ ಅಲ್ಲ, ಇವನು ನಮಗೆ ಸರ್ವಥಾ ಮಿತ್ರನಾಗುವವನು. ಆದ್ರಿಂದ ಇವನನ್ನ ನಿನ್ನ ಬಳಿ ಕಳಿಸಿದ್ದೇನೆ. ಇವನು ಯಾರು, ಇವನು ಕುಲ, ಶೀಲ, ವಿದ್ಯೆ ಇತ್ಯಾದಿ ಯಾವುದನ್ನು ಗಮನಿಸದೆ ಇವನು ವಿಷವನ್ನ ಮೋಹಿಸುವಂತೆ ಮಾಡಬೇಕು. ಈ ಕಾರ್ಯವನ್ನು ಶೀಘ್ರ ಮಾಡು, ಇದರಿಂದ ನಮಗೆ ಉತ್ತರ ಶ್ರೇಯಸ್ಸಾಗ್ತದೆ ಅಂತ ಆ ದುಷ್ಟ ಬುದ್ಧಿ ಆ ಪತ್ರದಲ್ಲಿ ಬರೆಸಿದ್ದ. ಈ ವಿಷಯ ಯಾವುದು ಕೂಡ ಚಂದ್ರಹಾಸನಿಗೆ ಗೊತ್ತಿರಲಿಲ್ಲ. ವಿಷವನ್ನು ಮೋಹಿಸಬೇಕು ಅಂದ್ರೆ ತನ್ನ ಮಗ ಮದನ ಅದನ್ನೆಲ್ಲ ತಿಳಿದುಕೊಂಡು ಚಂದ್ರಹಾಸನಿಗೆ ವಿಷ ಕೊಟ್ಟು ಸಾಯಿಸಬೇಕು, ಅದನ್ನು ತನ್ನ ಮಗ ಅರ್ಥ ಮಾಡ್ಕೊಳ್ತಾನೆ ಅಂತ ಅವನು ಮಂತ್ರಿ ಭಾವಿಸಿದ್ದ. ತನ್ನ ತಂದೆ ತನ್ನ ಅಣ್ಣನಿಗೆ ಬರೆದ ಪತ್ರ ಇದು ಅಂತ ಗೊತ್ತಾಯ್ತು. ಮುಂದೆ ಮಿತ್ರನಾಗುವವನು, ನಮ್ಮ ದೇಶದ ಅರಸ ಆಗುವವನು, ಇವನು ಕುಲಾಶೀಲ ಇತ್ಯಾದಿಗಳನ್ನ ಪರಿಗಣಿಸದೆ ವಿಷ ಮೋಹಿಸುವಂತೆ ಮಾಡಬೇಕು ಅಂತ ಬರೆದಿದೆಯಲ್ಲ, ಅವಳಿಗೆ ಗೊಂದಲ ಆಯಿತು. ಇಂಥ ಸುಂದರನಾದಂಥ ಯುವಕ, ಚಂದ್ರಹಾಸ ಅಂತ ಹೆಸರು ಬೇರೆ ಇದೆ, ಆದ್ರೆ ವಿಷವನ್ನು ಮೋಹಿಸಬೇಕು ಅಂತ, ವಿಷವ ಮೋಹಿಸುವಂತೆ ಶೀಘ್ರ ಕೊಡುವಂತ ಬರೆದದ್ದು ಯಾಕೆ ಹೀಗೆ ಅಂತ ಅವಳಿಗೆ ಗೊಂದಲ ಆಗಿ, ತಮ್ಮ ತಂದೆ ಅವಸರದಲ್ಲಿ ಪತ್ರ ಬರೆಯುವಾಗ ಏನಾದರೂ ತಪ್ಪು ಮಾಡಿರಬೇಕು, ಇದನ್ನು ಸರಿಪಡಿಸದೆ ಹೋದ್ರೆ ಇವನಿಗೆ ನನ್ನ ಅಣ್ಣ ವಿಷ ಕೊಟ್ಟು ಕೊಂದು ಹಾಕಿ ಅನ್ನುವಂತ ಆಲೋಚನೆ ಮಾಡಿ ಅಲ್ಲೇ ಮಾವಿನ ಮರದ ಅಂಟು ಇತ್ತು, ಅದನ್ನು ತೆಗೆದುಕೊಂಡು ತನ್ನ ಉಗುರಿನಿಂದ ವಿಷವನ್ನು ಮೋಹಿಸು ಅಂತಿದ್ದದನ್ನ ವಿಷಯೇಯನ್ನು ಮೋಹಿಸು, ವಿಷವ ಅಂತಿದ್ದದನ್ನ ವಿಷಯೇ ಅಂತ ತಿದ್ದಿದಳು. ಇದನ್ನ ಈ ಅರ್ಥವನ್ನ ಬರುವಂತೆ ಆ ಪತ್ರದ ಆ ಅಕ್ಷರವನ್ನು ತಿದ್ದಿ ಆ ಪತ್ರವನ್ನು ಮೊದಲಂತೆ ಅಲ್ಲೇ ಇಟ್ಟು ತಾನು ಮುಂದೆ ಹೊರಟು ಹೋದ್ಲು. ಮುಂದೆ ಚಂಪಕಮಾಲಿನಿ ಮತ್ತೆ ಈ ವಿಷಯ ಅವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಈ ಕಡೆ ಆ ಮಾವಿನ ಮರದ ಅಡಿಯಲ್ಲಿ ಮಲಗಿದ್ದಂಥ ಚಂದ್ರಹಾಸನಿಗೆ ಎಚ್ಚರ ಆಯಿತು. ಆ ಸೇವಕರು ಬೇರೆ ಕಡೆ ಮಲಗಿದ್ರು, ಅವರನ್ನು ಎಲ್ಲರನ್ನೂ ಕರೆದುಕೊಂಡು ಅವನು ಮಹಾಮಂತ್ರಿ ಮನೆ ಕಡೆಗೆ ಹೊರಟ. ಈ ನಡುವೆ ರಾಜ ಕುಂತಲೇಶ್ವರ ಆಡಳಿತದಲ್ಲಿನ ಆಸಕ್ತಿಯನ್ನು ಗಮನಿಸದೆ ತನ್ನ ಗುರುಗಳು ಗಾಲವ ಮುನಿಗಳ ಉಪದೇಶಗಳನ್ನು ಕೇಳ್ತಾ ಅದರಲ್ಲೇ ಆನಂದ ಪಟ್ಟುಕೊಂಡಿದ್ದ. ಅಧಿಕಾರವನ್ನ ಮಹಾಮಂತ್ರಿ ದುಷ್ಟಬುದ್ಧಿಗೆ ವಹಿಸಿಬಿಟ್ಟಿದ್ದ. ಈಗ ತಾತ್ಕಾಲಿಕವಾಗಿ ದುಷ್ಟಬುದ್ಧಿಯ ಮಗ ಮದನ ಆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದ. ಮದನ ಕೂಡ ಭಗವಂತನ ಭಕ್ತನಾಗಿದ್ದ, ತುಂಬಾ ರೂಪವಂತನು ಕೂಡ ಆಗಿದ್ದ. ದ್ವಾರಪಾಲಕರು ಚಂದ್ರಹಾಸ ಬಂದದನ್ನು ಗಮನಿಸಿ ಮದನನಿಗೆ ಹೇಳಿದರು, ನಿಮ್ಮ ತಂದೆ ದುಷ್ಟಬುದ್ಧಿಯವರು ಒಬ್ಬ ಚಂದ್ರಹಾಸ ಅನ್ನುವರನ್ನು ಕಳಿಸಿದ್ದಾರೆ ಅಂತ. ಆಗ ಮದನ ಆ ಚಂದ್ರಹಾಸನನ್ನ ಒಳಗೆ ಬರಮಾಡಿಕೊಂಡ. ಚಂದ್ರಾವತಿ ಪಟ್ಟಣದಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಸುಖಿಗಳಾಗಿದ್ದಾರೋ ಹೇಗೆ ಅಂತ ಪರಸ್ಪರ ಕುಶಲ ಇತ್ಯಾದಿಗಳನ್ನ ಅವರು ಮಾಡಿಕೊಂಡ್ರು. ಮುಂದೆ ಆ ಕುಶಲ ಪ್ರಶ್ನೆ ಎಲ್ಲ ಆದಮೇಲೆ ಮುಂದೆ ಚಂದ್ರಹಾಸ ಮದನನಿಗೆ ಆ ಪತ್ರವನ್ನು ಕೊಟ್ಟ. ಅದನ್ನು ಗಮನಿಸಿದ, ತನ್ನ ತಂದೆಯ ಮುದ್ರೆ ಇರೋದನ್ನು ನೋಡಿದ. ಇವನಿಗೆ ವಿಷಯನ್ನು ಮೋಹಿಸುವಂತೆ ಮಾಡಬೇಕು, ವಿಷಯನ್ನು ಮೋಹಿಸುವಂತೆ ಕೊಡಬೇಕು ಅನ್ನೋ ಒಕ್ಕಣಿಕೆ ಅಲ್ಲಿತ್ತು. ಮದನನಿಗೆ ಗೊತ್ತಾಯ್ತು, ತಮ್ಮ ತಂದೆ ಆ ದುಷ್ಟಬುದ್ಧಿ ಚಂದ್ರಾವತಿಗೆ ಹೋಗುವಾಗ ತಂಗಿಯ ಮದುವೆ ಬಗ್ಗೆ ಆಲೋಚನೆ ಮಾಡಿದ್ದು ಗೊತ್ತಾಯ್ತು. ತನ್ನ ಜೊತೆ ಮಾತಾಡಿದ್ದು ನೆನಪಿಗೆ ಬಂತು. ಆದ್ರಿಂದ ಈ ಯುವಕನಿಗೆ ತನ್ನ ತಂಗಿಯ ಜೊತೆಗೆ ಮದುವೆ ಮಾಡಿಕೊಡಬೇಕು ಅನ್ನೋದು ಅವನಿಗೆ ತೀರ್ಮಾನ ಆಯ್ತು. ಅದಕ್ಕೆ ಬೇಕಾದಂತಹ ಮದುವೆಗೆ ಬೇಕಾದಂತಹ ಸಿದ್ಧತೆಯನ್ನೆಲ್ಲ ಮಾಡಿದ. ಪುರೋಹಿತರು, ಜ್ಯೋತಿಷಿಗಳನ್ನೆಲ್ಲ ಕರೆದ. ವಿಷಯಗೂ ಈ ಸಿದ್ಧಿ ತಿಳಿತು. ಅವಳಿಗೂ ತನ್ನ ಉಪಾಯ ಕೈಗೂಡಿದ್ದಕ್ಕಾಗಿ ಬಹಳ ಆನಂದ ಅನಿಸಿತು. 3 ದಿನಗಳ ಕಾಲ
ಆ ವಿವಾಹದ ವಿಧಿಯೆಲ್ಲ ದೀರ್ಘವಾಗಿ ನಡೆಯಿತು. ಈ ಕಡೆ ಚಂದ್ರಾವತಿಯಲ್ಲಿ ಮಂತ್ರಿ ದುಷ್ಟಬುದ್ಧಿ ಎಲ್ಲ ಆಲೋಚನೆ ಮಾಡಿದ. ಆ ಚಂದ್ರಾವತಿಯ ರಾಜ ಅವನನ್ನೊಮ್ಮೆ ತಾನಿದ್ದಲ್ಲಿ ಕರೆಸಿ, ನೀನು ನಮ್ಮ ಸಾಮಂತ ರಾಜ, ಯಾವುದೋ ಬಾಲಕನನ್ನ, ಗುರುತು ಪರಿಚಯವಿಲ್ಲದ ಬಾಲಕನನ್ನು ಕರೆದು ಯುವರಾಜ ಅಂತ ಪಟ್ಟ ಕಟ್ಟಿದ್ದೆ, ಧರ್ಮ ಕಾರ್ಯಗಳಿಗಾಗಿ ಬೇಕಾಬಿಟ್ಟೆ ದುಂದು ವೆಚ್ಚ ಮಾಡಿದ್ದಿ, ನಿನಗೆ ಇದಕ್ಕೆಲ್ಲ ಅನುಮತಿ ಕೊಟ್ಟವರು ಯಾರು ಅಂತ ಅವನನ್ನ ದಬಾಯಿಸಿ ಅವನನ್ನ ಸೆರೆಮನೆಗೆ ಹಾಕಿದ. ಮತ್ತೆ ಅಲ್ಲಿ ಆಡಳಿತಾಧಿಕಾರಿಗಳನ್ನ ನೇಮಿಸಿದ. ಮುಂದೆ ತಾನೇ ಕುಂತಲ ನಗರಕ್ಕೆ ಹೊರಟ. ತನ್ನ ಊರು ಕುಂತಲ ನಗರಕ್ಕೆ ಬರುವಾಗ ಮಂಗಲವಾದ್ಯಗಳ ಧ್ವನಿ ಇನ್ನೂ ಕೇಳಿ ಬರ್ತಾ ಇತ್ತು. 2-3 ದಿವಸಗಳ ಹಿಂದೆ ನಡೆದಂತಹ ಉತ್ಸವದ ಅವಶೇಷಗಳು ಕಂಡು ಬಂದವು. ಇದೇನು ನಡೀತು ಅಂತ ಅವನಿಗೂ ಆಶ್ಚರ್ಯ ಆಯಿತು. ಮುಂದೆ ಮಗನನ್ನ ಕರೆಸಿದ. ನಾನೇನು ಬರೆಸಿದ್ದೆ, ನೀನೇನು ಮಾಡಿದ್ದೆ ಅಂತೆಲ್ಲ ಆ ಮಗನನ್ನ ಮಾತನಾಡಿಸಿದ. ನೀವೇ ಬರೆದಂತೆ ಅವನಿಗೆ ವಿಷಯವನ್ನು ಕೊಟ್ಟು ನಾನು ಮದುವೆ ಮಾಡಿದ್ದೇನೆ ಅಂತ ಆ ಮಗ ಆ ಪತ್ರವನ್ನು ತಂದೆಗೆ ತೋರಿಸಿದ. ಅಲ್ಲಿ ವಿಷವ ಅಂತಿದ್ದದ್ದು ತಾನು ಬರೆದದ್ದು ವಿಷಯೇ ಅಂತಾಗಿದೆಯಲ್ಲ, ಇದು ಹೇಗಾಯಿತು ಅಂತ ಆ ದುಷ್ಟ ಬುದ್ಧಿನಿಗೂ ಕೂಡ ತಿಳಿದಂತಾಯಿತು. ತಾನು ಮಾಡಿದ ಹಂಚಿಕೆಯನ್ನೆಲ್ಲ ಅವನು ಮುಚ್ಚಿಟ್ಕೊಂಡ. ತನ್ನ ದುಷ್ಟ ಬುದ್ಧಿಯನ್ನ ತನ್ನ ಮಗನಿಗೂ ಕೂಡ ತೋರ್ಗೊಳ್ಳಿಲ್ಲ. ಮುಂದೆ ಮನೆಗೆ ಬಂದ ಕೂಡಲೇ ಚಂದ್ರಹಾಸ ಮತ್ತು ವಿಷಯ ಇಬ್ರು ಕೂಡ ಈ ದುಷ್ಟ ಬುದ್ಧಿಯ ಆಶೀರ್ವಾದವನ್ನು ಪಡ್ಕೊಂಡ್ರು. ನಮ್ಮ ಮನೆಯಲ್ಲಿ ಮದುವೆಯಾದ 4ನೇ ದಿವಸ ಸಂಪ್ರದಾಯದಂತೆ ಚಂಡಿಕಾ ದೇವಾಲಯಕ್ಕೆ ಹೋಗಬೇಕು, ಪೂಜಾ ದ್ರವ್ಯಗಳನ್ನು ತಗೊಂಡು ಹೋಗಿ ಪೂಜೆ ಮಾಡಿ ಬರಬೇಕು, ಬೇರೆ ಯಾರು ನಿನ್ನ ಜೊತೆಗೆ ಇರಬಾರದು, ನೀನು ಹೋಗಿ ಬಾ ಅಂತ ಆ ಚಂದ್ರಹಾಸನನ್ನ ಕಳಿಸಿದ. ಆಗ ಕಟುಕರನ್ನ ಅಲ್ಲಿ ದುಷ್ಟ ಬುದ್ಧಿ ಕಳಿಸಿದ್ದ. ಅಲ್ಲಿ ಬರುವವರನ್ನ ಅವರ ಮುಖ ಇತ್ಯಾದಿ ಯಾವುದನ್ನು ಗಮನಿಸದೆ, ಗುರುತು ಪರಿಚಯ ಗಮನಿಸದೆ ಕೊಂದು ಹಾಕಬೇಕು ಅಂತ ಕಟ್ಟಪ್ಪಣೆ ಕೂಡ ಮಾಡಿದ್ದ. ಸೂರ್ಯಾಸ್ತದ ವೇಳೆ ಎಲ್ಲ ಥರದ ಪೂಜಾ ದ್ರವ್ಯಗಳನ್ನು ತಗೊಂಡು ಈ ಚಂದ್ರಹಾಸ ಅಲ್ಲಿ ಹೊರಟ. ಆಗ ಮದನ ಅದನ್ನು ಗಮನಿಸಿದ. ಎಲ್ಲಿಗೆ ಹೊರಟಿದ್ದೆ ಅಂತ ಕೇಳಿದ. ನಿಮ್ಮ ತಂದೆಯವರ ಮತ್ತು ನಮ್ಮ ಮಾವನವರಾದಂತಹ ವಿಷಯ ದುಷ್ಟಬುದ್ಧಿಗಳ ಸೂಚನೆಗನುಸಾರವಾಗಿ ಚಂಡಿಕಾ ದೇವಾಲಯಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ ಚಂದ್ರಹಾಸ. ರಾಜ ನಿನ್ನನ್ನು, ಈ ದೇಶದ ರಾಜ ನಿನ್ನ ನೋಡ್ಬೇಕು ಅಂತ ಬಯಸಿದ್ದಾನೆ, ಅಲ್ಲಿ ಹೋಗಿ ಬಾ, ದೇವಾಲಯಕ್ಕೆ ಬೇಕಾದ್ರೆ ನಾನೇ ಹೋಗಿ ಬರ್ತೇನೆ ಅಂತ ಈ ಮದನ ಹೇಳಿದ. ರಾಜ ಚಂದ್ರಹಾಸನನ್ನ ನೋಡ್ಬೇಕು ಅಂತ ಬಯಸಿದ್ದಕ್ಕೆ ಬೇರೊಂದು ಕಾರಣ ಇತ್ತು. ಆ ಚಂದ್ರಹಾಸನ ಗುಣ, ರೂಪ ಇತ್ಯಾದಿಗಳ ಬಗ್ಗೆ ರಾಜನಿಗೂ ತಿಳಿದು ಬಂದಿತ್ತು. ತನ್ನ ಗುರು ಗಾಲವ ಮುನಿಗಳ ಜೊತೆ ಸಮಾಲೋಚನೆ ಮಾಡಿ ರಾಜ್ಯವನ್ನು ಅವನಿಗೆ ಕೊಡಬೇಕು, ತನ್ನ ಮಗಳನ್ನೂ ಕೊಡಬೇಕು ಅಂತ ಅವನು ಆಲೋಚನೆ ಮಾಡಿದ್ದ. ಅದರಂತೆ ಚಂದ್ರಹಾಸ ಚಂಡಿಕಾ ದೇವಾಲಯಕ್ಕೆ ಹೋಗಬೇಕಾಗಿದ್ದು ಬದಲಾಗಿ ಅರಮನೆಗೆ ಹೋದ. ಮದನ ಚಂಡಿಕಾಲಯಕ್ಕೆ ಹೋದ. ಅಲ್ಲಿ ಕಾಯ್ತಾ ಕೂತಿದ್ರು ಕಟುಕರು. ಆ ಮದನನ ತಲೆಯನ್ನ ಕತ್ತರಿಸಿದರು. ಮತ್ತೆ ಸಾಯಂಕಾಲದ ಹೊತ್ತಿನಲ್ಲಿ ಆ ಚಂದ್ರಹಾಸ ಗಾಲವ ಮತ್ತೆ ರಾಜ ಇಬ್ಬರನ್ನು ಭೇಟಿ ಮಾಡಿದ. ಇಬ್ಬರಿಗೂ ನಮಸ್ಕಾರ ಮಾಡಿದ. ರಾಜ ತನ್ನ ವಿಷಯವನ್ನೆಲ್ಲ ಹೇಳಿದ. ನಾನೀಗ ನನ್ನ ಮಗಳ ಮದುವೆ ಮಾಡಿಕೊಡಬೇಕಾದಂತ ಮಾಡಿದ್ದೇನೆ. ಸದ್ಯದಲ್ಲೇ ಇನ್ನು ನನ್ನ ಮರಣ ಆಗೋದಿದೆ, ಬಹಳ ದಿವಸ ನಾನು ಕೂಡ ಬದುಕಿರೋದಿಲ್ಲ ಅಂತ ಅನ್ನೋದನ್ನೆಲ್ಲ ಹೇಳಿದ. ಅದರಂತೆ ಅವರಿಬ್ಬರ ವಿವಾಹ ಕಾರ್ಯನೂ ಮಾಡಿದ. ಬೀದಿಯಲ್ಲೇನೋ ಮಂಗಳ ಘೋಷ ನಡೆದಿದೆಯಲ್ಲ ಅಂತ ದುಷ್ಟಬುದ್ಧಿಗೆ ತಿಳಿದು ಬಂತು. ಆನೆ ಮೇಲೆ ಚಂದ್ರಹಾಸ ಮತ್ತು ಚಂಪಕಮಾಲಿನಿ ಇಬ್ಬರು ಓಡಾಡ್ತಾ ಇದ್ದಾರೆ. ಇದನ್ನೆಲ್ಲ ಕುಂತಲದ ರಾಜನೇ ಸ್ವಯಂ ರಾಜಗುರುಗಳ ಆಜ್ಞೆಯಂತೆ ಮಾಡಿದ್ದಾನೆ ಅನ್ನೋದನ್ನೆಲ್ಲ ಗೊತ್ತಾಯಿತು. ಮತ್ತೆ ಇನ್ನು ಮುಂದೆ ಈ ರಾಜ ಅರಣ್ಯಕ್ಕೆ ಹೋಗುವವನಿದ್ದಾನೆ, ತಾನು ವಿರಕ್ತನಾಗಿ ವಾನಪ್ರಸ್ಥವನ್ನು ಸ್ವೀಕಾರ ಮಾಡುವವನಿದ್ದಾನೆ ಅಂತ ಅನ್ನೋದು ಗೊತ್ತಾಯಿತು.
ನೀನು ಚಂಡಿಕಾಲಯಕ್ಕೆ ಹೋಗ್ಲಿಲ್ಲೇನು ಅಂತ ಗಾಬರಿಯಾಗಿ ದುಷ್ಟಬುದ್ಧಿ ಈ ಚಂದ್ರಹಾಸನನ್ನು ಕೇಳಿದ. ನಾನು ಹೊರಟಿದ್ದೆ, ಆದರೆ ರಾಜನನ್ನ ನಾನು ಕಾಣಬೇಕಾಗಿದೆ ಅಂತ ಮದನನೇ ಬಂದು ಹೇಳಿದ. ಆ ಪ್ರಕಾರ ನಾನು ಅರಮನೆಗೆ ಹೋದೆ, ಅವನೇ ಚಂಡಿಕಾಲಯಕ್ಕೆ ಹೋಗಿದ್ದಾನೆ ಅನ್ನೋದು ಚಂದ್ರಹಾಸ ಹೇಳಿದ. ದುಷ್ಟಬುದ್ಧಿಗೆ ಗಾಬರಿಯಾಗಿ ಚಂಡಿಕಾಲಯಕ್ಕೆ ಹೋಗಿ ನೋಡೋ ಹೊತ್ತಿಗೆ ಅವನ ಮಗನೇ ಆ ಕಟುಕರ ಖಡ್ಗಕ್ಕೆ ಆಹುತಿಯಾಗಿ ಸತ್ತು ಹೋಗಿದ್ದ. ನನ್ನ ಮಗನಿಗೆ ನಾನೇ ವೈದ್ಯ ಆದ್ನಲ್ಲ, ನನ್ನ ಹಂಚಿಕೆಗಳೆಲ್ಲ ಹೀಗೆ ವಿಫಲ ಆದುವಲ್ಲ ಅಂತ ಅವನು ಸಂಕಟಪಟ್ಟು ಅಲ್ಲಿದ್ದಂತ ಕಲ್ಲಿನ ಕಂಬಕ್ಕೆ ತಲೆ ಬಡಿದುಕೊಂಡು ಅವನು ಕೂಡ ಸತ್ತು ಹೋದ. ನಮ್ಮ ಮಾವನವರು ಯಾಕೆ ಈ ತರ ಗಡಬಡಿಸಿ ಓಡಿ ಹೋದರು ಅಂತ ಈ ಚಂದ್ರಹಾಸ ತಾನು ಕೂಡ ಅವನನ್ನು ಹಿಂಬಾಲಿಸಿದ. ಚಂಡಿಕಾಲಯದಲ್ಲಿ ನೋಡಿದರೆ ಮದನ ಮತ್ತೆ ದುಷ್ಟಬುದ್ಧಿ ಇವರಿಬ್ಬರು ಸತ್ತು ಹೋಗಿದ್ದನ್ನೆಲ್ಲ ಅವನು ನೋಡಿದ, ಸಂಕಟಪಟ್ಟ. ಮತ್ತೆ ಆ ದೇವಿಯನ್ನು ಅವನೇ ಪ್ರಾರ್ಥನೆ ಮಾಡಿದ. ನನ್ನ ಅಪರಾಧದಿಂದಾಗಿ ನನ್ನ ಈ ಭಾವ ಮದನ ಮತ್ತೆ ಮಾವನಾದಂತಹ ದುಷ್ಟಬುದ್ಧಿ ಇವರಿಬ್ಬರು ಸತ್ತು ಹೋದ್ರು. ನಾನು ಇನ್ನು ಬದುಕಿದ್ರೆ ಅದರಿಂದ ಏನು ಲಾಭ, ನಾನು ಪ್ರಾಣ ಪರಿತ್ಯಾಗ ಮಾಡುತ್ತೇನೆ ಅಂತ ಆಲೋಚನೆ ಮಾಡಿ ಅಗ್ನಿಯನ್ನು ಸಿದ್ಧಪಡಿಸಿದ. ಒಂದು ಹೋಮ ಮಾಡಿದ. ತನ್ನ ಶರೀರದ ಭಾಗಗಳನ್ನ ಕತ್ತರಿಸಿ ಹೋಮದ ಅಗ್ನಿಗೆ ಸಮರ್ಪಿಸಿದ. ಇನ್ನು ತನ್ನ ತಲೆಯನ್ನೇ ಕತ್ತರಿಸಿ ಅಗ್ನಿಗೆ ಹಾಕಬೇಕು ಅಂತಿದ್ದಾಗ ಅಲ್ಲಿ ಗೌರಿ ಪ್ರತ್ಯಕ್ಷಳಾಗಿ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನ್ನ ಮಾವ ದುಷ್ಟಬುದ್ಧಿ ಅನೇಕ ದುಷ್ಟ ಕಾರ್ಯಗಳನ್ನು ಮಾಡಿದ್ದ, ಅದರ ಫಲವಾಗಿ ಮಗನನ್ನು ಕಳ್ಕೊಂಡ, ತಾನೂ ಸತ್ತು ಹೋದ ಅಂತ ನಡೆದುದನ್ನೆಲ್ಲ ಹೇಳಿದ್ಲು. ಆಗ ಅವ್ರು ಎಷ್ಟೇ ದುಷ್ಟರಾಗಿದ್ರು ನಮ್ಮ ಮಾವ ಮತ್ತೆ ಭಾವ ಇಬ್ರು ಕೂಡ ಬದುಕಬೇಕು ಅಂತ ಈ ಚಂದ್ರಹಾಸ ಪ್ರಾರ್ಥಿಸಿದ. ಸ್ವಲ್ಪ ಹೊತ್ತಿನ ಬಳಿಕ ದುಷ್ಟಬುದ್ಧಿ ಮತ್ತೆ ಮದನ ಅವರು ಇಬ್ಬರು ಮರಳಿ ಜೀವಂತ ಆದ್ರು. ದುಷ್ಟಬುದ್ಧಿಯೆಲ್ಲ ಶಾಂತವಾಗಿತ್ತು. ಮತ್ತೆ ಅವನು ಚಂದ್ರಹಾಸನನ್ನ ಆಶೀರ್ವಾದ ಮಾಡಿದ, ಸಂತೋಷಪಟ್ಟ. ಮದನನು ನಡೆದುದನ್ನೆಲ್ಲ ತಿಳಿದು ಬದುಕಿ ಬಂದಿವಲ್ಲ ಅಂತ ಸಂತೋಷಪಟ್ಟ. ಅನೇಕ ಜನ ಆ ಚಂಡಿಕಾಲಯದ ಸುತ್ತಲೂ ನೆರೆದಿದ್ರು. ಮುಂದೆ ಚಂಪಕಮಾಲಿನಿಗೆ ಪದ್ಮಾಕ್ಷ ಅನ್ನುವ ಮಗ ಹುಟ್ಟಿದ ಈ ಚಂದ್ರಹಾಸನಿಂದ. ವಿಷಯಗೆ ಮಕರಾಕ್ಷ ಅನ್ನುವ ಮಗ ಹುಟ್ಟಿದ. ಅವನು ಕುಂತಲ ದೇಶಕ್ಕೆ ಮತ್ತೆ ಚಂದ್ರಾವತಿಗೆ ಎರಡಕ್ಕೂ ಕೂಡ ರಾಜನಾದ. ಚಂದ್ರಾವತಿಯಿಂದ ತಾಯಿ ತಂದೆ ಇಬ್ಬರನ್ನು ಕೂಡ ಕರೆಸ್ಕೊಂಡ. ಇಂಥ ಅದ್ಭುತ ಚಕ್ರವರ್ತಿ ಆ ಚಂದ್ರಹಾಸ. ಅವನ ರಾಜ್ಯವನ್ನ ನಿಮ್ಮ ಕುದುರೆ ಈಗ ಪ್ರವೇಶ ಮಾಡಿದೆ ಅಂತ ನಾರದರು ಅರ್ಜುನನಿಗೆ ಹೇಳಿದರು. ನೀವೆಲ್ಲ ಆ ಚಂದ್ರಹಾಸನನ್ನ ಭೇಟಿ ಮಾಡಿ ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ನಾರದರು ಅವರೆಲ್ಲರಿಗೂ ತಿಳಿಸಿದರು. ಅರ್ಜುನ ಮೊದಲಾದವರು ಆ ರಾಜ್ಯಕ್ಕೆ ಬಂದಾಗ ಚಂದ್ರಹಾಸ ಅವರನ್ನು ಸ್ವಾಗತಿಸಿದ. ಮತ್ತೆ ಅವರಿಗೆಲ್ಲ ರೀತಿಯ ಸತ್ಕಾರ ಮಾಡಿದ. ಹಸ್ತನಾವತಿಗೆ ತಾನು ಕೂಡ ಪ್ರಯಾಣ ಬೆಳೆಸಿದ. ಆ ಅಶ್ವಮೇಧ ಯಾಗಕ್ಕೆ ತನ್ನ ಮಕ್ಕಳಿಗೆ ಆ ರಾಜ್ಯದ ಅಧಿಕಾರವನ್ನೆಲ್ಲ ಕೊಟ್ಟ. ಇದು ಆ ಚಂದ್ರಹಾಸನ ಕಥೆ. ಮುಂದೆ ಆ ಜೈಮಿನಿ ಭಾರತದಲ್ಲೂ ಕೂಡ ಸಿಂಧು ದೇಶದ ರಾಜ ಜಯದ್ರಥನ ಕಥೆ ಇದೆ. ಅರ್ಜುನ ತನ್ನ ತಂಗಿ ದುಶ್ಶಲೆಯನ್ನು ಕೂಡ ತನ್ನ ಜೊತೆ ಕರೆದುಕೊಂಡು ಹಸ್ತಿನಾವತಿಗೆ ಹೊರಟ. ಅಶ್ವಮೇಧ ಯಾಗವನ್ನು ನೋಡಬಾ ಅಂತ ಅವಳಿಗೂ ಆಹ್ವಾನ ಕೊಟ್ಟು ಅವಳನ್ನು ಕರ್ಕೊಂಡು ಹೊರಟ. ಅಲ್ಲಿಗೆ 32ನೇ ಸಂಧಿ ಸಮಾಪ್ತಿಯನ್ನು ಕಾಣುತ್ತದೆ. ಮುಂದೆ ಆ ಜೈಮಿನಿ ಭಾರತದಲ್ಲಿ ಅಶ್ವಮೇಧ ಯಾಗದ ವೈಭವ ಮತ್ತೆ ಯಾಗದ ಸಮಾಪ್ತಿ ಇತ್ಯಾದಿಗಳ ಬಗ್ಗೆ ವರ್ಣನೆ ಇದೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.